ಈ ಒಂದು ಸೆಷನ್ನಲ್ಲಿ ಕಂಟಿನ್ಯೂಟಿಗೆ ಸಂಬಂಧಪಟ್ಟಂಥ ಕೆಲವು ಇಂಪಾರ್ಟೆಂಟ್ ಎಕ್ಸಾಂಪಲ್ಸನ್ನು ಸಾಲ್ವ್ ಮಾಡೋಣ. ನೋಡಿ, ಸ್ಕ್ರೀನಲ್ಲಿ 2 ಎಕ್ಸಾಂಪಲ್ಸ್ ಇದೆ. ಫಾರ್ ವಾಟ್ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ದ ಫಂಕ್ಷನ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಎಕ್ಸ್ ಸ್ಕ್ವಯರ್ ಮೈನಸ್ 2x ಇಫ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಇನ್ನೊಂದು 4x ಪ್ಲಸ್ 1 ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0. ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0. ವಾಟ್ ಅಬೌಟ್ ಕಂಟಿನ್ಯೂಟಿ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಇದೆ. ಸೊ ಇದು ಕೂಡ ಪರೀಕ್ಷೆಯಲ್ಲಿ ಪಾರ್ಟ್ ಇನಲ್ಲಿ 4 ಮಾರ್ಕ್ಸಿಗೆ ಕೇಳಿರ್ತಕ್ಕಂಥ ಎಕ್ಸಾಂಪಲ್. ಹಾಗೆ ನೆಕ್ಸ್ಟ್ ಎಕ್ಸಾಂಪಲ್ ಇದೆ. ಫೈಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ಎ ಆ್ಯಂಡ್ ಬಿ ಸೊ ದಟ್ ದ ಫಂಕ್ಷನ್ ಎಫ್ ಡಿಫೈನ್ಡ್ ಬೈ. ಸೊ ಇಲ್ಲಿ 2 ಥರ ಡಿಫೈನ್ ಮಾಡಿದ್ದಾರೆ. ಸೊ ಎ ಎಕ್ಸ್ ಪ್ಲಸ್ 1 ಯಾವಾಗುತ್ತೆ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಇದ್ದಾಗ, ಬಿ ಎಕ್ಸ್ ಪ್ಲಸ್ 3 ಯಾವಾಗುತ್ತೆ ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 3 ಈಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3. ಸೊ ಇವೆರಡೂ ಕೂಡ 4 ಮಾರ್ಕ್ಸ್ ಕ್ವಶನ್ಸ್. ಸೊ ಲೆಟ್ ಅಸ್ ವರ್ಕೌಟ್ ಒನ್ ಬೈ ಒನ್. ನೋಡಿ, ಮೊದಲನೇ ಎಕ್ಸಾಂಪಲಲ್ಲಿ ಫಾರ್ ವಾಟ್ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಅಂದರೆ ಲ್ಯಾಂಬ್ಡಾದ ಯಾವ ವ್ಯಾಲ್ಯೂಗೆ ಈ ಫಂಕ್ಷನ್ನು ಕಂಟಿನ್ಯೂಯಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಆ್ಯಸ್ ಯೂಶ್ವಲ್ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ರೈಟ್ ಹ್ಯಾಂಡ್ ಲಿಮಿಟನ್ನು ಫೈಂಡ್ ಔಟ್ ಮಾಡಿ ಅದನ್ನು ಟೆಸ್ಟ್ ಮಾಡಬೇಕಾಗುತ್ತೆ. ಆಲ್ರೆಡಿ ನೋಡಿ, ಅಲ್ಲಿ ಕಂಟಿನ್ಯೂಯಸ್ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ದೇ ಹ್ಯಾವ್ ಗಿವನ್ ದಟ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಅದಕ್ಕೆ ನಾವು ಕಂಟಿನ್ಯೂಟಿಗೆ ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅಲ್ಲಿ ನಮಗೆ ಆಲ್ರೆಡಿ ಏನಂತ ಕೊಟ್ಟಿದ್ದಾರೆ, ಎಫ್ ಈಸ್ ಅಂದರೆ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಂತ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಯಾವ ಪಾಯಿಂಟಲ್ಲಿ? ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಸೊ ಹಾಗಾಗಿ ಡೆಫಿನೇಷನ್ ಪ್ರಕಾರ ನಮ್ಮ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಟ್ ದ ಗಿವನ್ ಪಾಯಿಂಟ್ ದಟ್ ಈಸ್ 0. ಸೊ ಈಗ ನಾವು ಒಂದೊಂದಾಗಿ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್ ಮತ್ತು ವ್ಯಾಲ್ಯೂ ಆಫ್ ದ ಫಂಕ್ಷನ್ ಫೈಂಡ್ ಔಟ್ ಮಾಡಿ ಅದನ್ನು ನೋಡೋಣ. ಸೊ ಫಂಕ್ಷನ್ ಯಾವ ಥರ ಅಲ್ಲಿ ಡಿಫೈನ್ ಮಾಡಿದ್ದಾರೆ ನೋಡಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಎಕ್ಸ್ ಸ್ಕ್ವಯರ್ ಮೈನಸ್ 2x. ಸೊ ಇದು ಯಾವಾಗ? ಇಫ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಅಂತ ಹೇಳಿದ್ದಾರೆ. ಸೊ 4x ಪ್ಲಸ್ 1 ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0. ಸೊ ನಾವೀಗ ಲೆಫ್ಟ್ ಹ್ಯಾಂಡ್ ಲಿಮಿಟನ್ನು ಕನ್ಸಿಡರ್ ಮಾಡಿದ್ರೆ ಲಿಮಿಟ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು 0 ಮೈನಸ್ ನೋಡಿ ಎಕ್ಸ್ ಈಸ್ ಲೆಸ್ ದ್ಯಾನ್ 0 ಅಂದರೆ ನಾವು ಇದನ್ನು ಇಲ್ಲಿ ಫಂಕ್ಷನ್ ಹಾಕಬೇಕು. ಸೊ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ದಿಸ್ ಲ್ಯಾಂಬ್ಡಾ. ಅದನ್ನು ಕನ್ಸಿಡರ್ ಮಾಡೋಣ. ಎಕ್ಸ್ ಸ್ಕ್ವಯರ್ ಮೈನಸ್ 2x. ಸೊ ಅಲ್ಲಿಗೆ ನಾವು ಎಕ್ಸಿಗೆ ನೋಡಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಸ್ಕ್ವೇರ್ 0 ಆಯಿತು. 0 ಮೈನಸ್ 2 ಇಂಟು 0 0, ಅಲ್ಲಿಗೆ 0 ಇಂಟು ಲ್ಯಾಂಬ್ಡಾ. ಸೊ ಅಲ್ಲಿ ಎಲ್ಲ ವ್ಯಾಲ್ಯೂನು ನನಗೆ 0 ಆಯಿತು. ಸೊ ಲೆಟ್ ಅಸ್ ಕನ್ಸಿಡರ್ ರೈಟ್ ಹ್ಯಾಂಡ್ ಲಿಮಿಟ್. ಸೊ ಅಲ್ಲಿ ರೈಟ್ ಹ್ಯಾಂಡ್ ಲಿಮಿಟಲ್ಲಿ ಎಕ್ಸ್ ಟೆಂಡ್ಸ್ ಟು 0 ಪ್ಲಸ್ ಅಂದರೆ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಅನ್ನೋದು ಈ ವ್ಯಾಲ್ಯೂನ ನಾವು ನೋಡಬೇಕಾಗುತ್ತೆ. ಫಂಕ್ಷನ್ ಡಿಫೈನ್ ಆಗಿದ್ದು 4x ಪ್ಲಸ್ 1. ನೋಡಿ, ಇಲ್ಲಿ ಎಕ್ಸಿಗೆ ನಾವು 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ 4 ಇಂಟು ಎಕ್ಸ್ ಅಂತಿದೆ. ಅಂದರೆ 4 ಇಂಟು 0 0, 0 ಪ್ಲಸ್ 1. ಸೊ ಅಲ್ಲಿಗೆ 1 ಆಯಿತು. ಅಂದರೆ ಕ್ಲಿಯರ್ಲಿ ಇಟ್ ಈಸ್ ಸೇಯಿಂಗ್ ದಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್. ಆಮೇಲೆ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಟ್ ದ ಗಿವನ್ ಪಾಯಿಂಟ್ ಇಲ್ಲಿ ನಾವು ಎಕ್ಸಾಕ್ಟ್ಲಿ 0 ಹಾಕಿದರೆ ಮತ್ತೆ ನಾವು ಇಲ್ಲೇ ನೋಡಬಹುದು 0 ಮೈನಸ್ 0, 0 ಇಂಟು ಲ್ಯಾಂಬ್ಡಾ, ಅದು ಕೂಡ 0 ಬರುತ್ತೆ. ಅಲ್ಲಿಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ 0, ರೈಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ 1, ವ್ಯಾಲ್ಯೂ ಆಫ್ ದ ಫಂಕ್ಷನ್ ದ ಗಿವನ್ ಪಾಯಿಂಟ್ ಈಸ್ 0. ಸೊ ಏನಾದರೂ ಇರಲಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ಗೆ ಈಕ್ವಲ್ ಆಗಿಲ್ಲ. ಸೊ ನಮ್ಮ ತೀರ್ಮಾನ ಏನಾಗಿರಬೇಕು ಹಾಗಾದರೆ? ದೇರ್ಫೋರ್ ಫಾರ್ ನೋ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ದ ಗಿವನ್ ಫಂಕ್ಷನ್ ಎಫ್ ಈಸ್ ಕಂಟಿನ್ಯೂಯಸ್. ಅಂದರೆ ಯಾವ ವ್ಯಾಲ್ಯೂಗೂ ಕೂಡ ಫಂಕ್ಷನ್ನು ಈ ಪಾಯಿಂಟಲ್ಲಿ ಕಂಟಿನ್ಯೂಯಸ್ ಆಗಿಲ್ಲ ಈ ಎಕ್ಸಾಂಪಲ್ಗೆ. ಸೊ ವಾಟ್ ಅಬೌಟ್ ದ ಕಂಟಿನ್ಯೂಟಿ ಆಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಕೇಳಿದರು. ಇನ್ನೊಂದು ಪಾಯಿಂಟ್ ಇದೆ ನೋಡಿ, ಅಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಇದೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ನಮಗೆ ಕಂಟಿನ್ಯೂಯಸ್ ಆಗಬೇಕಂದ್ರೆ ಆ ಫಂಕ್ಷನಿನ ಲಿಮಿಟ್ ತೊಗೊಳ್ಳೋಣ. ಎಕ್ಸ್ ಟೆಂಡ್ಸ್ ಟು 1 ಆಫ್ ದ ಗಿವನ್ ಫಂಕ್ಷನ್. ಸೊ ಅಲ್ಲಿ 1 ಅಂತಂದರೆ ನೋಡಿ, ಎಕ್ಸ್ ಟೆಂಡ್ಸ್ ಟು 1 ಅಂದರೆ ಇಟ್ ಈಸ್ ಗ್ರೇಟರ್ ದ್ಯಾನ್ 0. ಸೊ ಗ್ರೇಟರ್ ದ್ಯಾನ್ 0 ಅಂದರೆ ನಾವು ಅಲ್ಲಿ ಏನು ಕೊಟ್ಟಿದ್ದಾರೆ ಡೆಫಿನೇಷನಲ್ಲಿ 4x ಪ್ಲಸ್ 1ಅನ್ನೇ ತೊಗೋಬೇಕು. ಸೊ ಈಗ ನಾವು ಲಿಮಿಟ್ ಅಪ್ಲೈ ಮಾಡಿದ್ರೆ 4 ಇಂಟು 1 ಪ್ಲಸ್ 1. ಸೊ ಅಲ್ಲಿಗೆ 4 ಪ್ಲಸ್ 1 ದಟ್ ಈಸ್ 5 ಆಯಿತು. ದೆನ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಟ್ ದ ಗಿವನ್ ಪಾಯಿಂಟ್ ಎಫ್ ಆಫ್ 1 ಅದು ಕೂಡ
4 ಇಂಟು 1 ಪ್ಲಸ್ 1 ಅದು 5. ದೇರ್ ಫೋರ್ ನೋಡಿ ಇಲ್ಲಿ ವ್ಯಾಲ್ಯೂ, ಸೊ ಲಿಮಿಟಿಂಗ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಟ್ ದ ಗಿವನ್ ಪಾಯಿಂಟ್. ಅಂದರೆ ಎಫ್ ಈಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ನಾವು ತೀರ್ಮಾನವನ್ನು ಮಾಡ್ಬೋದು. ನೋಡಿ ಈ ಯಾವ ಲ್ಯಾಂಬ್ಡಾ ವ್ಯಾಲ್ಯೂಗೂ ಕೂಡ, ಸೊ ಫಾರ್ ನೋ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ದಿ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0, ಬಟ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಲ್ಲಿ ಇದು ಕಂಟಿನ್ಯೂಯಸ್ ಆಗಿದೆ. ಓಕೆ, ದಿಸ್ ಕಂಪ್ಲೀಟ್ಸ್ ಅವರ್ ಫಸ್ಟ್ ಎಕ್ಸಾಂಪಲ್. ನೋಡಿ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ, ವೆರಿ ಇಂಪಾರ್ಟೆಂಟ್ ಫಾರ್ 4 marks. ಫೈಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ಎ ಆ್ಯಂಡ್ ಬಿ ಸೊ ದಟ್ ದ ಫಂಕ್ಷನ್ ಎಫ್ ಡಿಫೈನ್ಡ್ ಬೈ, ಸೊ ax plus 1 if x is less than or equal to 3, bx plus 3 if x is greater than 3 is continuous at x is equal to 3 ಅಂತ ಇದೆ. ಸೊ ಅಲ್ಲಿ ನಮಗೆ ಫಂಕ್ಷನನ್ನು ಯಾವ ಥರ ಡಿಫೈನ್ ಮಾಡಿದ್ದಾರೆ ನೋಡಿ, ax plus 1 ಅಂತ ಇದೆ. ax plus 1 ಇದು ಯಾವಾಗ ಅಂದರೆ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಆದರೆ, ಇನ್ನೊಂದು bx plus 3 ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 3 ಅಂತ ಹೇಳಿದ್ದಾರೆ. ಓಕೆ, ನಮ್ಮ ಟೆಸ್ಟಿಂಗ್ ಪಾಯಿಂಟ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 3. ಸೊ ಲೆಟ್ ಅಸ್ ಫೈಂಡ್ ಔಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದಾಗ ಆ್ಯಸ್ ಯೂಶುವಲ್ ವಿನೋ 3 ಮೇಲೆ ನಾವು ಮೈನಸ್ ಬರಿತೀವಿ. ಸೊ ಎಕ್ಸ್ ಈಸ್ ಲೆಸ್ ದ್ಯಾನ್ 3 ಅಂದಾಗ ಇದನ್ನೇ ಯೂಸ್ ಮಾಡಿ, ಅಲ್ಲಿಗೆ ಅದೇನು ಬಂತು, ax plus 1 ಬಂತು. ಓಕೆ, ax plus 1. ಸೊ ಈಗ ನಾನು ಲಿಮಿಟನ್ನು ಅಪ್ಲೈ ಮಾಡಿದಾಗ, ಸೊ ಎಕ್ಸ್ ಟೆಂಡ್ಸ್ ಟು 3 ಇದೆ. ಸೊ ಇಲ್ಲಿ ಎಕ್ಸಿಗೆ ನಾನು 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಐ ವಿಲ್ ಗೆಟ್ 3a plus 1. ದೆನ್ ರೈಟ್ ಹ್ಯಾಂಡ್ ಲಿಮಿಟ್, ಅದೇ ಫಂಕ್ಷನಿಂದ ರೈಟ್ ಹ್ಯಾಂಡ್ ಲಿಮಿಟ್ ನೋಡೋಣ. ಸೊ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 3 ಪ್ಲಸ್ ಅಂದರೆ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 3 ಇದ್ದಾಗ, ಸೊ ನನಗೆ ಫಂಕ್ಷನ್ ಯಾವ ಥರ ಡಿಫೈನ್ ಆಗಿದೆ, bx plus 3. ಸೊ ಈಗ ನಾನು ಎಕ್ಸಿಗೆ ಇಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಐ ವಿಲ್ ಗೆಟ್ 3b plus 1. ನೋಡಿ, ಲೆಫ್ಟ್ ಹ್ಯಾಂಡ್ ಲಿಮಿಟು 3a plus 1, ರೈಟ್ ಹ್ಯಾಂಡ್ ಲಿಮಿಟ್ ಈಸ್ 3b. ಓಕೆ, 3b plus 3 ಇದು. ಓಕೆ, 3b plus 3. ಸೊ ದಿಸ್ ಈಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್, ದಿಸ್ ಈಸ್ ರೈಟ್ ಹ್ಯಾಂಡ್ ಲಿಮಿಟ್. ಸೊ ಗಿವನ್ ಏನು ಕೊಟ್ಟಿದ್ದಾರೆ ಮತ್ತು ಎಫ್ ಈಸ್ ಕಂಟಿನ್ಯೂಯಸ್. ನೋಡಿ, ಅಬ್ಸರ್ವ್ ಮಾಡಿ, ಪ್ರಾಬ್ಲಮ್ನ ನಾವು ಸ್ಕ್ರೀನಲ್ಲಿ ನೋಡಿದ್ವಿ. ಎಫ್ ಈಸ್ ಕಂಟಿನ್ಯೂಯಸ್ ಅಂತ ಇದೆ. ಸೊ ಕಂಟಿನ್ಯೂಯಸ್ ಅಂದರೆ ನಮ್ಮ ಡೆಫಿನೇಷನ್ ಏನು ಹೇಳಬೇಕು, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ಸ್ ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಟ್ ದ ಗಿವನ್ ಪಾಯಿಂಟ್. ಹಾಗಾದ್ರೆ ನಾವು ಈಗಿನ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಫೈಂಡ್ ಔಟ್ ಮಾಡಿದ್ವಿ ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ ಕೂಡ ಫೈಂಡ್ ಔಟ್ ಮಾಡಿದ್ವಿ. ಆ ವ್ಯಾಲ್ಯೂಗಳನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟು 3b plus 3 ಆಗಿತ್ತು. ಸೊ ರೈಟ್ ಹ್ಯಾಂಡ್ ಲಿಮಿಟು 3a plus 1 ಆಗಿತ್ತು. ಸೊ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಟ್ ದ ಗಿವನ್ ಪಾಯಿಂಟ್ ಅಂದರೆ ಎಕ್ಸಾಕ್ಟ್ಲಿ ಎಕ್ಸ್ ಇಸ್ ಈಕ್ವಲ್ ಟು 3 ಆದಾಗ ಅಲ್ಲಿ ನಾವು ಡೆಫಿನೇಷನ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ 3a plus 1 ಆಯಿತು. ಸೊ ದೆನ್ ನಾನು ಇವೆರಡನ್ನು ಈಕ್ವೇಟ್ ಮಾಡ್ತೀನಿ. ಸೊ ದಿಸ್ ಇಂಪ್ಲಾಯ್ಸ್ 3b plus 3 is equal to 3a plus 1. ಸೊ ನೋಡಿ, ಅಲ್ಲಿ ರಿಲೇಷನ್ಶಿಪ್ ಬಿಟ್ವೀನ್ ಎ ಆ್ಯಂಡ್ ಬಿ ಅಂದರೆ ಎ ಮತ್ತು ಬಿಗಳ ಮಧ್ಯೆ ಎಕ್ಸಿಸ್ಟ್ ಆಗ್ತಕ್ಕಂಥ ರಿಲೇಷನನ್ನು ನೀವು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ನಾವು ಅದನ್ನು ಒಂದು ಎಕ್ಸ್ಪ್ರೆಷನ್ ಫಾರ್ಮ್ನಲ್ಲಿ ಬರೀಬೇಕಾಗುತ್ತೆ. ಓಕೆ, ಸೊ ನಾವು ಇದನ್ನು ಇಲ್ಲಿ ಹೇಗಾದರೂ ಮಾಡ್ಬೋದು. ಓಕೆ, 3a plus 1 ಈ ಕಡೆ ಬರ್ಕೊಳ್ತೀನಿ. ಫಸ್ಟ್ ಎ ಇರಲಿ, ಆಮೇಲೆ ಬಿ ಬರಲಿ. ಸೊ ಆ್ಯಸ್ ಗುಡ್ ಆ್ಯಸ್ 3a plus 1 is equal to 3b plus 3. 3a plus 1 is equal to 3b plus 3 ಆಯಿತು. ಸೊ ಎ ಮತ್ತು ಬಿಗಳನ್ನು ಒಂದು ಕಡೆ ಶಿಫ್ಟ್ ಮಾಡೋಣ. ಈ 3bನ ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಂಡ್ರೆ ಮೈನಸ್ 3b ಆಯಿತು. ಸೊ 3 ಆಮೇಲೆ ಪ್ಲಸ್ 1 ರೈಟ್ ಹ್ಯಾಂಡ್ ಸೈಡಿಗೆ ಬಂದರೆ 3 minus 1. ಅಲ್ಲಿಗೆ 3a minus 3b is equal to 2 ಆಯಿತು. ಆರ್ 3ಅನ್ನು ಕಾಮನ್ ತೊಗೊಂಡ್ರೆ ಲೆಫ್ಟ್ ಹ್ಯಾಂಡ್ ಸೈಡು a minus b ದಟ್ ಈಸ್ ಈಕ್ವಲ್ ಟು 2. ಆರ್ a minus bಗೆ ನಾವು ಸಾಲ್ವ್ ಮಾಡಿದ್ರೆ ದಟ್ ವಿಲ್ ಬಿ ವಾಟ್ 2/3. ನೋಡಿ, ಇಲ್ಲಿಗೆ ನೀವು ಸ್ಟಾಪ್ ಮಾಡ್ಬೋದು. ದಿಸ್ ಈಸ್ ದ ರಿಲೇಷನ್ ಬಿಟ್ವೀನ್ ಎ ಆ್ಯಂಡ್ ಬಿ. a minus b is equal to 2/3. ಅಥವಾ ನೀವು ಎಗೆ ಸಾಲ್ವ್ ಮಾಡಿದ್ರೆ ಬಿಯನ್ನು ರೈಟ್ ಹ್ಯಾಂಡ್ ಸೈಡಿಗೆ ತೊಗೊಂಬಂದರೆ b plus 2/3 ಅಂತ ನಾವು ಬರೀಬೋದು. a is equal to b plus 2/3 or a minus b is equal to 2/3. ದಿಸ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಎ ಆ್ಯಂಡ್ ಬಿ. ನೋಡಿ, ಇದು 4 marks ಕೇಳಿರ್ತಕ್ಕಂಥ ಎಕ್ಸಾಂಪಲ್. ಓಕೆ, ಸೊ ಇನ್ ದಿಸ್ ಶಾರ್ಟ್ ಸೆಷನ್ ನಾವು 2 ಎಕ್ಸಾಂಪಲ್ಸನ್ನು ವರ್ಕೌಟ್ ಮಾಡಿದ್ವಿ 4 marksಗೆ. ಪಾರ್ಟ್ ಇನಲ್ಲಿ ಬರ್ತಕ್ಕಂಥ ಎಕ್ಸಾಂಪಲ್ಸ್.
ಸೊ ಇದನ್ನು ನೀವು ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ.